ನಿಜವನ್ನು ತಿಳಿಯುವುದಕ್ಕೆ ಪರೀಕ್ಷೆ ಬೇಕು. ಗಂಧದ ಕೊರನಲ್ಲಿ ಪರಿಮಳ ಇರ್ತದೆ, ಮೂಲೆಯಲ್ಲಿಟ್ಟರೆ ಪರಿಮಳವನ್ನು ಪಡೆಯುವುದಕ್ಕಾಗೋದಿಲ್ಲ. ಅರೆಯಲ್ಲಿ ಗಂಧವ ಅರೆದರೆ ಮಾತ್ರವೇ ಪರಿಮಳವದು ಹೊರ ಸೂಸುವುದು. ಉರಿಯುವ ಬೆಂಕಿಯರಿರಿಸಿ ಸುವರ್ಣವ ಕಾಯಿಸಿ ಗಾತಿಸೆ ಹೊಳೆಯುವುದು. ಗಂಧದ ಕೊರಡನ್ನು ಮೂಲೆಯಲ್ಲಿಟ್ಟರೆ ಪರಿಮಳ ಪಡೆಯುವುದಕ್ಕಾಗುವುದಿಲ್ಲ. ಅರೆಯ ಕಲ್ಲಲ್ಲಿಟ್ಟು ಚೆನ್ನಾಗಿ ಅರೆಯಬೇಕು. ಬೆಂಕಿಯಲ್ಲಿಟ್ಟು ಚೆನ್ನಾಗಿ ಕಾಯಿಸಿ ಹೊರತೆಗೆದು ಸುತ್ತಿಗೆಯಿಂದ ಘಾತಿಸಿದಾಗ ಮಾತ್ರ ಕಾಳಿಮೆಯನ್ನು ಕಳೆದುಕೊಂಡ ಕನಕವು ಪ್ರಕಾಶಿಸ್ತದೆ. ಮರ್ದನಂ ಗುಣವರ್ಧನಂ. ಬೇರುಗಳಲ್ಲಿ ಔಷಧಿ ಇರ್ತದೆ. ಪಡಿಬೇಕು ಅಂತಾದರೆ ಬೇರನ್ನು ಚೆನ್ನಾಗಿ ಮರ್ದಿಸಬೇಕು. ಇವಳನ್ನು ಪರೀಕ್ಷಿಸೋಣ ಎಂಬುದಾಗಿಯೇ ನಾನು ಬಂದದ್ದು ಎಲ್ಲಿಗಂತೂ ನನಗೆ ಗೊತ್ತಿದೆ. ಒಳಗೆ ಯಾರಿದ್ದಾಳೆ ಯಾರು ಇಲ್ಲ ಅನ್ನೋದು ಗೊತ್ತಿದೆ. ಹಾಗೆಂತ ಶಾಸ್ತ್ರ ಸಮ್ಮತವಾದ ವ್ಯವಹಾರವನ್ನೇ ನಾವು ಮಾಡಬೇಕು. ಗೃಹಸ್ಥನು ಮನೆಯೊಳಗೆ ಇರುವಾಗ ಪರರು ಪ್ರವೇಶಿಸಬಾರದು ಅನ್ನೋದು ಶಾಸ್ತ್ರ. ಆದ ಕಾರಣ ನಾವು ನೇರವಾಗಿ ಪ್ರವೇಶಿಸಲಿಲ್ಲ ಮನೆಯೊಳಗೆ. ನೋಡೋಣ, ಕರೆದು ಮಾತಾಡಿಸೋಣ. ಯಾರಿದ್ದಾರೆ ಮನೆಯೊಳಗೆ? ಯಾರು? ಮೊದಲು ರೂಪದಿ ಬಂದು ನಿಂತಿರೆ ಕಂಡುಲಿ ಮಂದಹಾಸವ ವೀರಿವಂದಿರುದಾಯ ದೀರ್ಘ ಸುಮಂಗಲಿಗೋ ನನಗೆ ಮಹೇಶನ ಅನುಗ್ರಹವೇ ಆದಿತ್ತು. ಆ ಪರಮೇಶ್ವರನ ಅನುಗ್ರಹ ಅಂದ್ರೆ ಸದಾ ಇರಲಿ. ಆದರೆ ತಾವು ಇಲ್ಲಿಗೆ ಬಂದದ್ದು ಕಾರಣವೇನು ಹೇಳ್ತೀರಾ? ಇದು ತಿನ್ನನ ಮನೆ. ಹೌದು, ನನ್ನ ಸ್ವಾಮಿಯವರು. ನೀನು ಹಾಗಿದ್ರೆ ಅವನ ಹೆಂಡತಿ ಲೀಲಾ ನಿನ್ನಲ್ಲೇ ಮಾತನಾಡೋದಕ್ಕೆ ಲಾಲಿಸೋ ಲೀಲಾ ಲಾಲಿಸೋ ಲೀಲಾ ನಿನ್ನಯ ಮದಿ ದಿನ್ನದ ಆಲತ್ಯ ಕೊಳ್ಳದೆ ಎಲ್ಲೊಡನಿಯೋ ಲೀಲೆಯೋಳರುಗಿದನೋ ಕಾರ್ಯವನ್ನು ಜಲಬುದ್ಧಿಸು ಕೇಳುವೆ ಮಾತು ಕೇಳಿದನು. ನಿನ್ನಲ್ಲೇ ಮಾತನಾಡೋದಕ್ಕೆ ಯೋಗಮ್ಮ ನನಗೆ. ಈಗ ನನ್ನಲ್ಲೇ ಮಾತನಾಡೋದಕ್ಕಾಗಿ ನೀವು ಬಂದವರು? ಹೌದು, ನಿನ್ನನ್ನೇ ಕಾಣುವುದಕ್ಕಾಗಿ, ನಿನ್ನಲ್ಲೇ ಮಾತನಾಡುವುದಕ್ಕಾಗಿ ಬಂದ. ಅಂಥದ್ದೇನು ಕಾರಣ ಇದೆ? ನಾನು ದೇಶಾವರಿ ಬ್ರಾಹ್ಮಣ. ಒಂದೂರಿನಿಂದ ಮತ್ತೊಂದೂರಿಗೆ ಹೋಗೋದು. ಊರು ಸಂಚಾರ ಮಾಡುವವರು ನೀವು. ಈಗ ಇವತ್ತು ಇಲ್ಲಿದ್ರೆ ನಾಳೆ ಇಲ್ಲಿರುವುದಿಲ್ಲ. ನಾನು ನಾಳೆ ಮತ್ತೊಂದೂರಿಗೆ ನಿನ್ನ ಬೇರೆ ಕಡೆಯಲ್ಲಿದ್ದವ ನಾನು. ನಾನು ಸಂಚಾರ ತಿರುಗಾಟ ಬ್ರಾಹ್ಮಣರದ್ದು ಅರ್ಥವಿಲ್ಲ. ನೀವು ದಿನಾಲೂ ತಿರುಗಾಟವನ್ನೇ ಮಾಡುವವರ? ಹೌದು. ಕೆಲವರು ಈ ವರ್ಷ ತಿರುಗಾಟ ನಿಲ್ಲಿಸು ಅಂತ ಹೇಳ್ತಾರೆ. ಕೇವಲ 6 ತಿಂಗಳು ಮಾತ್ರವ ಅಥವಾ ವರ್ಷ ಪೂರ್ತಿ ತಿರುಗಾಟ? 6 ತಿಂಗಳಲ್ಲ ನಮ್ಗೆ. ಹೌದು. ತಿರುಗಾಟ ಮಾಡ್ತಾ ಕಾಡು ದಾರಿಯಲ್ಲಿ ಬರ್ತಾ ಇತ್ತು. ಬರುವಾಗ ನನ್ನ ಗಂಡ ದಿನ ಸಿಕ್ಕಿದ ನನಗೆ ಸಿಕ್ಕಿದ. ಇಲ್ಲಪ್ಪ, ಹಾಗೆಲ್ಲ ಅವರು ಸಿಗ್ಲಿಕ್ಕೆ ಇಲ್ಲ. ನನಗೆ ಸಿಕ್ಕಿದನಲ್ಲ. ಸಿಕ್ಕಿದೆ. ನಾನು ಸುಳ್ಳು ಹೇಳ್ತೇನೆ ಅಂತ ಹೇಳೋದು ನೀನು ಹಾಗಿದ್ರೆ? ಅಲ್ಲ, ಬ್ರಾಹ್ಮಣರು ಸುಳ್ಳು ಹೇಳಲಿಕ್ಕಿಲ್ಲ. ಸುಳ್ಳು ಹೇಳಿದ್ರೆ ಅವ ಬ್ರಾಹ್ಮಣ ಹೌದಾ? ಅಲ್ಲ, ನಾನು ನಿಜವನ್ನು ಹೇಳೋದು.
ಸಿಕ್ಕಿದ. ಸಿಕ್ಕಿದ್ರಿ? ಸ್ವಾಮಿ ಒಂದು ಉಪಕಾರ ಮಾಡಬೇಕು ನನಗೆ, ನಿಮ್ಮಿಂದ ಒಂದು ಉಪಕಾರ ಆಗಬೇಕು ನನಗೆ ಅಂತ ಹೇಳಿ. ನಿಮ್ಮಲ್ಲಿ? ಹೌದು. ಎಂಥದ್ದೇನು ಕಾರ್ಯ? ಒಪ್ಪಿಕೊಂಡೆ ನಾನು. ಮುಟ್ಟಿಕೊಂಡ್ರ? ಒಪ್ಪಿಕೊಂಡೆ. ಹೌದೌದು. ನೀವು ಇದೇ ದಾರಿಯಾಗಿ ಮುಂದೆ ಹೋಗಿ ನನ್ನ ಮನೆ ಸಿಗ್ತದಲ್ಲಿ ನನಗೆ ಇವತ್ತು ಮನೆಗೆ ಬರ್ಲಿಕ್ಕೆ ಆಗೋದಿಲ್ಲ. ನನ್ನ ಹೆಂಡತಿ ನನಗಾಗಿ ಕಾಯ್ತಾ ಇದ್ದಾಳೆ ಅಲ್ಲಿ. ಹೌದಪ್ಪ, ನನ್ನ ಪತಿದೇವರಿಗಾಗಿ ನಾನು ಹೌದು. ಕಾಯ್ತಾ ಇದ್ದೇನೆ. ಎಂತ ಹಿಡ್ಕೊಂಡು ಬರ್ತಾರೆ ಅವರು ಅಲ್ವಾ? ನಿರೀಕ್ಷೆಯಲ್ಲಿ ಇರುವವರು ಮಾಡ್ಬೇಕಲ್ಲ, ಅಡುಗೆ ಸಿದ್ಧತೆ ಎಲ್ಲ ಆಗ್ಬೇಕಲ್ಲ. ನನ್ನ ಪತಿದೇವರು ಬರುವಾಗ ಯಾವುದನ್ನು ಹಿಡಿದುಕೊಂಡು ಬರುತ್ತಾರೆ ಹಾಗೆಂತ ನಾನು ಅವರು ಬರುವಂತಹ ಸಂದರ್ಭ ಸಿದ್ಧತೆಯನ್ನು ಮಾಡಬೇಕಲ್ವಾ? ಹೌದಲ್ಲ, ನನ್ನ ಕರ್ತವ್ಯ ಅಲ್ವಾ? ನನಗೆ ಸ್ವಾಮಿ ಇವತ್ತು ಬರೋದಕ್ಕಾಗೋದಿಲ್ಲ, ನೀವು ನನ್ನ ಮನೆಗೆ ಹೋಗಿ ಇದು ಬರುವಾಗ ಇವತ್ತು ಬರ್ಲಿಕ್ಕೆ ಆಗೋದಿಲ್ಲ, ನಾಳೆ ಬರ್ತಾನಂತೆ ನಿನ್ನ ಗಂಡ. ಹಾಗೆ ಹೇಳಿಯಾರ ನನ್ನ ಪತಿದೇವರು? ಹೇಳಿದ್ರಲ್ಲ, ಹೇಳಿದ್ದು ಮಾತ್ರ ಅಲ್ಲ, ಕೊಟ್ರಲ್ಲ ಅವರು. ಕೊಟ್ಟಿದ್ದಾರೆ, ಒಂದು ಗಂಟು ಕೊಟ್ಟಿದ್ದಾರೆ, ಇದರಲ್ಲಿ ದವಸ ಧಾನ್ಯ ಎಲ್ಲ ಉಂಟು ಅಂತ ಹೇಳಿದ. ಆಮೇಲೆ ನಿನಗೆ ಬೇಕಾದ ವಸ್ತ್ರ ಆಭರಣಗಳು ಎಲ್ಲ ಇದರೊಳಗೆ ಉಂಟು, ಈ ಗಂಟೊಳಗೆ. ಹೌದು. ನನ್ನ ಹೆಂಡತಿ ಲೀಲಾಳಿಗೆ ಕೊಡಬೇಕು, ಒಂದು ಉಪಕಾರ ಮಾಡಬೇಕು ಅಂತ ಹೇಳುವಾಗ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುತ್ತದ ನಮಗೆ? ಹೌದು, ಗಂಡ ಕೊಟ್ಟದ್ದು ಹಿಡ್ಕೊಂಡು ಎಲ್ಲ ಉಂಟು ಅದರಲ್ಲಿ ಬೇಕಾದ್ದೆಲ್ಲ. ಸ್ವಾಮಿ, ಇದು ಆಭರಣ? ಹೌದು. ಇದನ್ನೆಲ್ಲ ನನ್ನ ಪತಿದೇವರು ಕೊಟ್ಟದು? ಹೌದು. ನನಗೆ ನಂಬಿಕೆ ಬರುವುದೇ ಇಲ್ಲ. ಯಾಕೆ ನಂಬಿಕೆ ಬರುವುದಿಲ್ಲ? ಅವರು ಬೇಟೆಯಾಡುವುದಕ್ಕಾಗಿ ಹೋಗುವವರು, ಮಾಂಸವನ್ನು ತರುವವರು, ಮತ್ತೆ ಇದನ್ನೆಲ್ಲ ಎಲ್ಲಿಂದ ತರುತ್ತಾರೆ? ನಂಬಿಕೆ ಬರೋದಿಲ್ಲ. ಆಹಾ, ನಾನು ಅಲ್ಲಿ ಮಾತನಾಡಿದ್ದು ಅದೇ ಬಂತಲ್ಲ ಇಲ್ಲಿಗೆ. ಏನು? ನಾನು ನಿನ್ನ ಗಂಡನಲ್ಲಿ ಕೇಳಿದೆ, ನಿನ್ನ ಹೆಂಡತಿ ನಂಬದಿದ್ರೆ ಇಲ್ಲಿ ಅದು. ನಾವು ಕಾಡಿನಲ್ಲಿ ವಾಸಿಸುವವರು, ಹೌದು, ಬಡವರು ನಾವು, ಮತ್ತೆ ಇಲ್ಲಿ ಹೇಗೆ ಸಿಗ್ತದೆ ಅವರಿಗೆ? ನಾನು ಕೇಳಿದೆ, ಇಷ್ಟೆಲ್ಲ ಎಲ್ಲಿಂದ ಬಂತು, ನೀವು ಸುಳ್ಳು ಹೇಳ್ತೀರಿ, ಗಂಡನನ್ನು ನೋಡ್ಲೇ ಇಲ್ಲ ನೀವು ಅಂತ ನನ್ನ ಮೇಲೆ. ನಾನು ಆವಾಗಲೇ ಹೇಳಿದ್ದೇನೆ, ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ, ಇದು ನನಗೆ ಒಪ್ಪಿಗೆ ಬರುವುದಿಲ್ಲ. ಅಷ್ಟು ಹೇಳುವಾಗ ಒಂದು ಮಾತು ಹೇಳಿದವ, ನಂಬಿಕೆ ಬರ್ತದೆ ಅವಳಿಗೆ, ಬರ್ಬೇಕು ಅಂತಾದ್ರೆ ಇದನ್ನು ಕೊಡಿ ಅಂತ. ಇದ್ಯಾರ್ದು? ಇದು ನನ್ನ ವರದಿ, ನನ್ನ ಪತಿದೇವರದ್ದು. ಹೌದು, ಗುರುತಕ್ಕೆ ಕೊಟ್ಟದ್ದು. ನಂಬಿಕೆ ಬಾರದಿದ್ರೆ ಅಂತ ಮತ್ತೆ ಈಗ ನಂಬಿಕೆ ಬರ್ತದೆ. ಇದು ನಿನಗೆ ಅದೆಲ್ಲ ಉಂಟು, ಬೇಕಾದೆಲ್ಲ. ಸರಿ 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 ಸರಿ. ಮದನ ಹರಪ್ಪ ಮನದ ಸಂಶಯವಿಲ್ಲ, ಒದಗಿ ನೀವು ಪರಿಹಾರವಾಯ್ತಿನ್ನೇನೋ. ಇದನ್ನು ಮುದದಿ ಅಡುಗೆಯ ಮಾಡಿ ಪತಿ ಬರವನ್ನು ಕೇಳುವೆ. ಅಪ್ಪಪ್ಪ, ಎಷ್ಟು ಸಂತೋಷವಾಗುತ್ತಾ ಇದೆ. ನನ್ನ ಪತಿದೇವರಿಗೆ ನನ್ನ ಮೇಲಿರುವಂತಹ ಪ್ರೀತಿ ಅಂದ್ರೆ ಬ್ರಾಹ್ಮಣೋತ್ತಮರಲ್ಲಿ ನನಗೆ ಬೇಕಾದ ಹಾಗೆ ಆಭರಣವನ್ನು, ಬಟ್ಟೆಯನ್ನು ಎಲ್ಲವನ್ನು ಕೊಟ್ಟು ಗಳಿಸಿದ್ದಾರೆ. ಹಾಗೆಂತ ನನ್ನ ಪತಿದೇವರು ಬರುವಂತಹ ಸಮಯದಲ್ಲಿ ಆಭರಣವನ್ನು ಹಾಕಿಕೊಳ್ಳಬೇಕು, ಸೀರೆಯನ್ನು ಉಟ್ಟುಕೊಳ್ಳಬೇಕು, ಶೃಂಗಾರವನ್ನು ಮಾಡಿಕೊಳ್ಳಬೇಕಾಗಿದೆ. ಆದಷ್ಟು ಬೇಗ ಹೋಗುತ್ತೆ ಶೃಂಗಾರ.